ಸಮಾಜದಲ್ಲಿ ವರ್ಗಭೇದ, ವರ್ಣಭೇದ ಹಾಗೂ ಲಿಂಗಭೇದಗಳು ತಾಂಡವವಾಡುತ್ತಿದ್ದು, ಇದರಿಂದ ದೇಶ ಮತ್ತು ರಾಜ್ಯದಲ್ಲಿ ಒಂದು ರೀತಿಯ ಆತಂಕ ಹಾಗೂ ಅಸಹಿಷ್ಣುತೆ ಸೃಷ್ಟಿಯಾಗಿದೆ. ಇದನ್ನು ನಿವಾರಿಸಬೇಕಾದರೆ ನಾವೆಲ್ಲರೂ ವಚನ ಸಾಹಿತ್ಯ ಮತ್ತು ಪೂಜ್ಯರ ಸಾಹಿತ್ಯದ ಮಾರ್ಗದಲ್ಲಿ ನಡೆದು ಒಳ್ಳೆಯ ಸಂಸ್ಕಾರವನ್ನು ಮೈಗೂಡಿಸಿಕೊಳ್ಳಬೇಕು. ಆಗ ಮಾತ್ರ ಉತ್ತಮ ಸಮಾಜ ಹಾಗೂ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ ಎಂದು ಅರಣ್ಯ ಮತ್ತು ಜೀವಿಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಹೊನ್ನಾಳಿ ಪಟ್ಟಣದ ಹಿರೇಕಲ್ಮಠದಲ್ಲಿ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರ 91ನೇ ವರ್ಷದ ಜಯಂತ್ಯೋತ್ಸವ ಹಾಗೂ ಹೈಟೆಕ್ ಆಸ್ಪತ್ರೆ, ನರ್ಸಿಂಗ್ ಕಾಲೇಜು, ಫಾರ್ಮಸಿ ಕಾಲೇಜು, ಸೈನಿಕ್ ಸ್ಕೂಲ್, ಸಿಬಿಎಸ್ಇ ವಿದ್ಯಾರ್ಥಿ ವಸತಿ ನಿಲಯ ಹಾಗೂ ಗೋಸಂವರ್ಧನಾ ಕೇಂದ್ರದ ಕಟ್ಟಡಗಳ ಭೂಮಿ ಪೂಜೆಯ ಶಿಲಾಫಲಕ ಅನಾವರಣಗೊಳಿಸಿ ಮಾತನಾಡಿದರು. ದೇಶದ ಯುವಶಕ್ತಿ ದುಶ್ಚಟಗಳಿಗೆ ಬಲಿಯಾಗಿ ದುರ್ಬಲಗೊಳ್ಳುತ್ತಿರುವುದು ಇಡೀ ಸಮಾಜದ ಹಿನ್ನಡೆಗೆ ಕಾರಣವಾಗುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ 30% ಯುವಕರು ವ್ಯಸನಗಳಿಗೆ ತುತ್ತಾಗಿದ್ದರೆ, ಇನ್ನುಳಿದ 30% ಯುವಕರು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯಿಂದ ಹಾದಿ ತಪ್ಪುತ್ತಿದ್ದಾರೆ. ಈ ಆತಂಕಕಾರಿ ಪರಿಸ್ಥಿತಿಯನ್ನು ಬದಲಾಯಿಸುವ ಕೆಲಸವನ್ನು ನಾವೆಲ್ಲರೂ ಹಾಗೂ ಧರ್ಮಗುರುಗಳು ಒಟ್ಟಾಗಿ ಮಾಡಬೇಕಿದೆ. ಯುವ ಪೀಳಿಗೆಯು ಮಾನಸಿಕ ನೆಮ್ಮದಿ ಕಂಡುಕೊಳ್ಳಲು ಇಷ್ಟಲಿಂಗ ಪೂಜೆ ಒಂದು ಅತ್ಯುತ್ತಮ ಮಾರ್ಗವಾಗಿದೆ ಎಂದು ಅವರು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಪಂಚಪೀಠದ ಜಗದ್ಗುರುಗಳು, ಹಿರೇಕಲ್ಮಠದ ಜಗದ್ಗುರು, ಶಾಸಕ ಶಾಂತನಗೌಡ, ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ನಾಡಿನ ಹಿರಿಯರು, ಪ್ರಮುಖ ಮುಖಂಡರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಸೈನಿಕ ಸ್ಕೂಲ್ ಅನ್ನ ನಿರ್ಮಿಸಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಕೂಡ ಈ ನಾಮಫಲಕ ಅನಾವರಣ ಸಮಾರಂಭಕ್ಕೆ ಸಾಕ್ಷಿಯಾಗೋಣ. ಅನಿಷ್ಟಗಳಿಗೆ ಬಲಿಯಾಗಿ ಇವತ್ತು ದುರ್ಬಲ ಆಗ್ತಾ ಇದ್ದಾರೆ. ಯುವಶಕ್ತಿ ಹಾಳಾಯ್ತು ಅಂದ್ರೆ ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ. ಹೀಗಾಗಿ ಇಡೀ ಸಮಾಜನೇ ದುರ್ಬಲ ಆಗ್ತದೆ. ಹೀಗಾಗಿ ಅದ್ರ ಜೊತೆ ಒಂದು ಅಧ್ಯಯನ ಇತ್ತೀಚೆಗೆ ವರದಿ ಬಂದಿದೆ. ಆ ವರದಿ ಪ್ರಕಾರ 30% ಯುವಕರು ಈ ಒಂದು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇನ್ನು 30% ಯುವಕರು ಇವತ್ತೇನು ಆಧುನಿಕ ತಂತ್ರಜ್ಞಾನ ಈಗೇನಾಗಿದೆ, ಇದು ಕೃತಕ ಬುದ್ಧಿಮತ್ತೆ ಬಂದಿದೆ, ಇವತ್ತು ರೋಬೋಟಿಕ್ಸ್ ಬಂದಿದೆ, ಮಷಿನ್ ಲರ್ನಿಂಗ್ ಬಂದಿದೆ. ಹೀಗಾಗಿ ಮಾನವ ಮಾಡುವಂತ 100 ಜನ ಮಾಡುವಂಥದ್ದು ಒಂದು ಕೃತಕ ಬುದ್ಧಿಮತ್ತೆಯಲ್ಲಿ 1 ಗಂಟೆ 4 ಗಂಟೆಯಲ್ಲೇ ಮಾಡಿಬಿಡ್ತಾರೆ. ಈ ರೀತಿಯಲ್ಲಿ ಇವತ್ತಿನ ಯುವಕರು ಏನ್ ಮಾಡ್ತಾ ಇದ್ದಾರೆ, ದಿನ ಬೆಳಿಗ್ಗೆಯಿಂದ ರಾತ್ರಿ ಎಲ್ಲ 24 ತಾಸು ಇವತ್ತು ಸ್ಮಾರ್ಟ್ ಫೋನ್ ಅಂತ ಬಂದ್ಬಿಟ್ಟಿದೆ. ಇಂಟರ್ನೆಟ್ ಇದೆ, ರೀಲ್ಸ್ ಮಾಡೋದ್ರಲ್ಲಿ ಇವತ್ತು ಬರೀ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ನೋಡಿ ಮಾನಸಿಕವಾಗಿ ಅವರು ದುರ್ಬಲರಾಗ್ತಾ ಇದ್ದಾರೆ. ಅವರು ರೋಗ ಪೀಡಿತರಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಜಾಗೃತಿ ಮೂಡಿಸುವಂಥದ್ದು, ಎಚ್ಚರ ಮೂಡಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ, ಗುರುಗಳ ಕರ್ತವ್ಯ. ಎಲ್ಲರೂ ಇದ್ರ ಬಗ್ಗೆ ಬಹಳ ಅತ್ಯಂತ ಗಂಭೀರತೆಯಿಂದ ಇದನ್ನು ನಾವು ಪರಿಗಣನೆ ಮಾಡಬೇಕಾಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ನಾವು ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪ ಮಾಡ್ತಾ ಇದ್ದೇವೆ. ನೂತನ ಅನುಭವ ಮಂಟಪ, ಆಧುನಿಕ ಅನುಭವ ಮಂಟಪ. ನಮ್ಮ ತಂದೆಯವರಾದಂತಹ ಪೂಜ್ಯ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರ ಕನಸಿಗೆ, ಇವತ್ತು ಹಿಂದೆ ನಮ್ಮ ಚನ್ನಬಸವ ಪಟ್ಟದೇವರ ಕನಸಿಗೆ ಇವತ್ತು ಸುಮಾರು 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇದೆ. ಆ ಅನುಭವ ಮಂಟಪದಲ್ಲಿ ನಾನು ವಿಶೇಷವಾಗಿ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಇಷ್ಟಲಿಂಗ ಪೂಜೆ ಮಾಡಬೇಕು, ಅದರ ಮುಖಾಂತರ ಮನಸ್ಸಿಗೆ ಒಂದು ಶಾಂತಿ ತರುವಂತಹ ರೀತಿಯಲ್ಲಿ, ಅಂದ್ರೆ ಇವತ್ತೇನು ಅಟೆನ್ಷನ್ ಸ್ಪ್ಯಾನ್ ದಿನ ದಿನ ಕಡಿಮೆ ಆಗ್ತಾ ಇದೆ, ಇದರಿಂದ ಅವನು ಮಾನಸಿಕವಾಗಿ ಬಲಿಷ್ಠನಾಗಿ ಆಗ್ಬೇಕು ಯುವಕರು ಅನ್ನುವಂಥದ್ದು.